ಸೊ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್, ಅನದರ್ ಡೇ ನಮ್ಮ ಬೆಂಗಳೂರು. ಸೊ ಇಷ್ಟು ಬೆಳಗ್ಗೆ ಹೊಸಕೋಟೆ ಸೈಡ್ ಹೋಗ್ತಾ ಇದೀವಿ ಅಂದ್ರೆ ಅದು ಒಂದೇ ಕಾರಣ ಆಗಿರುತ್ತೆ. ದ ವರ್ಲ್ಡ್ ನೋಸ್ ಇಟ್, ಬಿರಿಯಾನಿ ಬಿರಿಯಾನಿ ಬಿರಿಯಾನಿ. ಸೊ ಹೌದು, ಸೊ ಹೊಸಕೋಟೆ ದಮ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದೀವಿ. ಸೊ ನನಗೆ ಗೊತ್ತಿರೋಂಗೆ ಹೊಸಕೋಟೆದಲ್ಲಿ 4 ಬಿರಿಯಾನಿ ತುಂಬ ಫೇಮಸ್ಸು. ಮನೀಶ್ ದಮ್ ಬಿರಿಯಾನಿ, ಮತ್ತು ಆನಂದ್ ದಮ್ ಬಿರಿಯಾನಿ, ಅಕ್ಷಯ್ ದಮ್ ಬಿರಿಯಾನಿ ಮತ್ತು ರಾಜ್ ದಮ್ ಬಿರಿಯಾನಿ. ಸೊ ಮನೀಶ್ ದಮ್ ಬಿರಿಯಾನಿ ಟ್ರೈ ಮಾಡಿದ್ದೀನಿ, ಆನಂದ್ ದಮ್ ಬಿರಿಯಾನಿನೂ ಟ್ರೈ ಮಾಡಿದ್ದೀನಿ, ಅಕ್ಷಯ್ ದಮ್ ಬಿರಿಯಾನಿ ಟ್ರೈ ಮಾಡಿಲ್ಲ. ಇವತ್ತು ರಾಜ್ ದಮ್ ಬಿರಿಯಾನಿ ಟ್ರೈ ಮಾಡ್ತೀನಿ. ಹೆಂಗೆ ನಮ್ಮ ಸೂಪರ್ ಬೈಕ್ Z900 ಮಾರ್ನಿಂಗ್ ಬಂದರೆ ಇದೊಂದು ಅಡ್ವಾಂಟೇಜ್ ಅಪ್ಪ, ಒಳ್ಳೊಳ್ಳೆ ಸೂಪರ್ ಬೈಕ್ಸ್ ನೋಡ್ಬೋದು. Z900 ಒನ್ ಆಫ್ ಮೈ ಫೇವ್ರೆಟ್ ಬೈಕ್ ಟು. ಅನ್ಫಾರ್ಚುನೇಟ್ಲಿ ಆ ಪ್ರೈಸ್ ಅಮೌಂಟ್ ನನ್ನ ಅಕೌಂಟಲ್ಲಿಲ್ಲ, ಸೊ ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಪೆಟ್ರೋಲ್ ಹಾಕ್ಸ್ಕೋಬೇಕು, ಅದು ಮಧ್ಯೆ ಇನ್ನೊಂದು 15 ಕಿಲೋಮೀಟರ್ ರೇಂಜ್ ಅಂತ ಇದೆ. ಸೊ ಈ ಗಾಡೀಲಿ ಇನ್ನೊಂದು ಏನು ಬೆಸ್ಟಪ್ಪ ಅಂತಂದರೆ 15 ಕಿಲೋಮೀಟರ್ ರೇಂಜ್ ಅಂತ ಇಲ್ಲಿ ಕೊಟ್ಟಿದ್ರು ನಿಮಗೆ ಗಾಡಿ ಫುಲ್ ಪೆಟ್ರೋಲ್ ಖಾಲಿ ಆದಮೇಲೆ ಇನ್ನೊಂದು 20 ಕಿಲೋಮೀಟ್ರ್ ಕೂಡ ಬರುತ್ತೆ. ಬೆಳಗ್ಗೆ ಒಂದು ಸ್ವಲ್ಪ ರೋಡ್ ಖಾಲಿ ಇದೆ, ಬನ್ನಿ ಒಂದು ಸ್ವಲ್ಪ ಆದರೂ ಫಾಸ್ಟಾಗಿ ಹೋಗೋಣ. ಯಾಕೆಂದರೆ ಸಿಟಿ ಒಳಗಡೆ ಫಾಸ್ಟಾಗಿ ಹೋಗೋದು ಭಾಳ ಕಷ್ಟ. ಅಟ್ಲೀಸ್ಟ್ ಇಲ್ಲೊಂದು 100 ಟಚ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ನೋಡಿ ಎಷ್ಟು ಗಾಡಿಗಳು ನಿಂತಿದೆ, ಸೂಪರ್ ಗಾಡಿ. Z900, ಟ್ರಯಾಂಪು, ಟೈಗರ್, ಎಲ್ಲ ಸ್ಪೋರ್ಟ್ಸ್ ಬೈಕು. ಬೆಳಗ್ಗೆನೆ ಬಂದು ನಿಮ್ಗೇನಾದ್ರು ಗಾಡಿಗಳನ್ನ ನೋಡಿ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಹೊಸಕೋಟೆ ಟೋಲ್ಗೆ ಬನ್ನಿ, ಬೇಜಾನ್ ಸೂಪರ್ ಬೈಕ್ಸ್ಗಳು ಕಾಣಿಸ್ತವೆ. 1250 ಇದೆಲ್ಲ KTM 390, Z900, ಟ್ರಯಾಂಪ್ ಒಂದು ಇದು ಸಾಕತ್ ಮಾತ್ರ. ಸೂಪರ್ ಬೈಕ್ ಇಟ್ಕೊಳ್ಳೋದೇ ಒಂದು ಮಜಾ. ಅದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡಾ, ಎಷ್ಟು ಜನ ಹೋಗ್ತಾ ಇರ್ತಾರೆ. ಈ ಥರ ಟೋಲ್ಸಲ್ಲೆಲ್ಲ ಇಟ್ಕೊಬಿಡ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲೇ ಇದೆ ರಾಜ್ ದಮ್ ಬಿರಿಯಾನಿ. ಹೊಸಕೋಟೆ ಟೋಲಿಂದ 2 ನಿಮಿಷ. ಆ್ಯಕ್ಚುಲಿ ಹಿಂಗೆ ಸ್ಟ್ರೈಟ್ ಬಂದರೆ ನಿಮ್ಗೆ ಲೆಫ್ಟ್ ಸೈಡ್ ಸರ್ವಿಸ್ ರೋಡ್ ತಗೊಳ್ಳಿ. ನಾನು ಸರ್ವಿಸ್ ರೋಡ್ ತಗೊಳ್ಳಿಲ್ಲ, ನಾನು ಮೇನ್ ರೋಡ್ ತಗೊಬಿಡೆ. ಈಗ ಅಲ್ಲಿ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಬರಬೇಕು. ಅಷ್ಟೇನು ಕ್ರೌಡ್ ಇದ್ದಂಗಿಲ್ಲ. ಬೈಕ್ ಪಾರ್ಕಿಂಗ್ ಒಳಗಡೆ ಇದೆಯಾ? ಇಲ್ಲ, ಆಚೆನೆ ನಿಲ್ಸ್ಕೊತಾ ಇದೆ, ಅದ್ರಲ್ಲಿ ಏನಿತ್ತಪ್ಪ. ರಾಜ್ ದಮ್ ಬಿರಿಯಾನಿ ಅಂತೂ ಸೂಪರ್ ಆಗಿತ್ತು. ಒನ್ ಆಫ್ ದ ಬೆಸ್ಟ್ ಪಾಯಿಂಟ್ ಅಂತ ಅಂದರೆ ಪ್ರೈಸಿಂಗು. ನಿಮಗೆ ಮಟನ್ ಬಿರಿಯಾನಿ ಜಸ್ಟ್ 280 ರೂಪಾಯಿಗೆ ಸಿಗುತ್ತೆ. ಚಿಕನ್ ಬಿರಿಯಾನಿ 170 ರೂಪಾಯಿಗೆ ಸಿಗುತ್ತೆ. ಕಬಾಬು ಜಸ್ಟ್ 130 ರುಪೀಸು. ಸೊ ನೀವು ನಾರ್ಮಲ್ ಬೆಂಗಳೂರು ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ಮಟನ್ ಬಿರಿಯಾನಿ ಕಮ್ಮಿನೇ ಇದೆ, ಚಿಕನ್ ಬಿರಿಯಾನಿ ಕೂಡ ಕಮ್ಮಿನೇ ಇದೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಒಂದೇ ಒಂದು ಮಿಸ್ ಅನಿಸಿದ್ದು ಅಂತ ಅಂದರೆ ಒಂದು ಸ್ವಲ್ಪ ರೈಸ್ ಡ್ರೈ ಆಗಿತ್ತು ಅಂತ ಅನಿಸ್ತು. ಸೊ ಅದು ಬಿಟ್ಟು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಡ್ರೈ ಅಷ್ಟೇ. ಪ್ರೈಸ್ ಮಾತ್ರ ಸಖತ್ತು ಚೀಪಾಗೇ ಇತ್ತು ಅಂತ ಹೇಳ್ಬೋದು. 280 ರೂಪಾಯಿ ಯಾರು ಕೊಡ್ತಾರೆ ಗುರು ಮಟನ್ ಬಿರಿಯಾನಿನ? ಅದು ಇಷ್ಟು ಚೆನ್ನಾಗಿರೋ ಮಟನ್ ಬಿರಿಯಾನಿ ಇಲ್ಲೇ ರೈಟ್ ಸೈಡ್ ಇದೆ. ನೈಸ್, ಓವರ್ ಆಲ್ ಇಟ್ ವಾಸ್ ಗುಡ್. ಒಂದ್ಸಲ ಬಂತೇನು ನೋಡಿ ನೀವು ಬೆಳಗ್ಗೆ. ಮತ್ತೆ ಅದೇ ಟೋಲ್ ಹತ್ರ ವಾಪಸ್ ಬಂದು ಇನ್ಯಾವುದಾದ್ರು ಸೂಪರ್ ಬೈಕ್ಸ್ ಇದೆಯಾ ರೈಟ್ ಸೈಡ್ ನೋಡ್ಕೊಂಡು ಹೋಗೋಣ. ನಾನು ಆ್ಯಕ್ಚುಲಿ ಹಿಂಗೆ ಬಂದಿದ್ರೆ ಮುಗಿದೋಗಿರೋದು. ಇನ್ಯಾವ ಸೂಪರ್ ಬೈಕ್ಸು ಕಾಣಿಸ್ತಾ ಇಲ್ಲ. ಒಂದೇ ಒಂದು KTM, ಒಂದೇ ಒಂದು ನಾರ್ಮಲ್ ಕಾಲೇಜ್ಗೆ ಹಂಗೆ ಕಾಣಿಸ್ತಾ ಇರಬೇಕು. ನಾರ್ಮಲ್ ಬೈಕ್ಸು R15, KTM, FC. ಅದೇ ಅಲ್ಲ, ನಾವು ಕಾಲೇಜಲ್ಲಿ ಇದ್ದಾಗ ಅದೇ ಸೂಪರ್ ಬೈಕ್ಸ್ ಅಂದ್ಕೊಳ್ಳಿ. ಅಣ್ಣು ಸ್ಟಂಟ್ ಎಲ್ಲ ಮಾಡ್ತಾ ಇದ್ದಾರೆ ಒಂದೇ ಕೈಯಲ್ಲಿ ಗಾಡಿ ಓಡಿಸ್ಕೊಂಡು. ರೋಡ್ ಖಾಲಿ ಇದೆ, ಗಾಡೀಲಿ ಜೋಶ್ ಇದೆ. 122 ನಿಶಾನ್ GT-R ಹೆಂಗೈತೆ ಕಾರ್ ನೋಡಿ. ಸೌಂಡ್ ಸಾಕಾಗಿದೆ ಕಾರು. ಹಿಂಗೆ ಹೋಗೇ ಬಿಡ ಬಾಸು.
ನಾವೇ ಹೆಚ್ಚು ಕಮ್ಮಿ 100 ಹೋಗ್ತಾ ಇದೀವಿ. ಅವ್ರು ನನಗೆ ಒಂದು 120 140 ಮಿನಿಮಮ್ ಹೋಗ್ತಾ ಇರ್ತಾನೆ. ಯಾರೇ ಸ್ಪೀಡಲ್ಲಿ ಹೋದ್ರು ಬೆಂಗಳೂರು ಒಳಗಡೆ ಸಿಗಾಕೊಳ್ಳೇಬೇಕು ಟ್ರಾಫಿಕ್ ಅಲ್ಲಿ. ಅದು ವಿಧಿ ನಿಯಮ. ನಿಮ್ಮ ಹತ್ರ ಎಷ್ಟೇ ದೊಡ್ಡ ಸ್ಪೋರ್ಟ್ಸ್ ಕಾರ್ ಆಗಿದ್ರು, ಎಷ್ಟೇ ದೊಡ್ಡ ಸ್ಪೋರ್ಟ್ಸ್ ಬೈಕ್ ಆಗಿದ್ರು, ಬೆಂಗಳೂರು ಒಳಗಡೆ ಎಲ್ಲಾ ಗಾಡಿಗಳು ಒಂದೇ. ನಮ್ಮ ಬೆಂಗಳೂರು ಎಲ್ರೂ ಸಮಾನತೆಯಿಂದ ನೋಡುತ್ತೆ. ನೋಡಿ, ಮುಂದೆ ಸಿಗ್ನಲ್ ಇದೆ. ಆಬ್ವಿಯಸ್ಲಿ ಅವ್ನು ಸಿಗ್ನಲ್ ಜಂಪ್ ಹೊಡೆದ್ರೆ ಸಿಗಾಕೊಳ್ಳಲ್ಲ, ಬಟ್ ಸಿಗ್ನಲ್ ಜಂಪ್ ಹೊಡಿದೆ ಹೋದ್ರೆ ಸಿಗಾಕೊಳ್ಳೇಬೇಕು. ನೋಡಿ, ಇಲ್ಲೇ ಇದ್ದಾರೆ. ಹಿಂದೇನು ಇನ್ನೊಂದು ಒಳ್ಳೆ BMW ಗಾಡಿ ಬರ್ತಾ ಇದೆ. ಸಿಗ್ನಲ್ ಬಿಟ್ಟು ಜೋಸ್ಗೆ ಆರೇ ಹೋಗ್ಬಿಟ್ಟ ಅವನು. ಆಡ್ಸೇ ಬಿಟ್ಟ ಕಾರ್ನ. ಅವಾಗಲೇ ಲಿಟ್ರಲಿ ಕಾಣಿಸ್ತಾ ಇಲ್ಲ. ಆ ಲೆವೆಲ್ಗೆ ಅಷ್ಟು ದೂರ ಹೋಗ್ಬಿಡ್ತು ಅಂತ ಹೇಳ್ಬೋದು. ಮೋಸ್ಟ್ಲಿ ತುಂಬಾ ಫ್ರಸ್ಟ್ರೇಟ್ ಆಗಿದೆ ಅನ್ಕೋತೀನಿ, ಅಥವಾ ನಾವ್ ಹೇಳಿದೆ ನಾನು ಕೇಳಿಸ್ಕೊಬಿಟ್ನ ಎಲ್ಲ ಅಕ್ಕಪಕ್ಕನೇ ಇದೀವಿ ಅಂತ. ನೋಡಿ, ಇಲ್ಲಿ 2 BMW ಬರ್ತಾ ಇದೆ, 3 ಲ್ಯಾಂಬೋರ್ಗಿನಿ. ಓ ಅಲ್ಲಿ ನೋಡಿ, ಡ್ಯಾಮ್. ಓ, ಇನ್ನೊಂದು ಪಾರ್ಷೆ. ಎಲ್ಲ ಮೋಸ್ಟ್ಲಿ ಮಾರ್ನಿಂಗ್ ರೈಡ್ ಹೋಗಿದ್ರೇನೋ. ಸೊ ಸೇಯಿಂಗ್ ದಟ್ ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡೋಣ. ವಿಲ್ ಕ್ಯಾಚ್ ಅಪ್ ಇನ್ ನೆಕ್ಸ್ಟ್ ಬ್ಲಾಗ್ ಅನದರ್ ಡೇ. ಟಾಡಾ, ಬಾಯ್ ಬಾಯ್, ಸಿ ಯು ಸೂನ್. ಹೇಳೋದನ್ನ ಮರ್ತೋಗ್ಬಿಡಿ, ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಕ್ಯಾಚ್ ಅಪ್ ಸೂನ್, ಬಾಯ್ ಬಾಯ್.